ಮಲೆಗಳಿಂದ ಸುತ್ತುವರಿದ ಒಂದು ಸಣ್ಣ ಹಳ್ಳಿಯಲ್ಲಿ ರಾತ್ರಿಯೊಮ್ಮೆ ಕಪ್ಪು ಬಣ್ಣದ ಕಾರು ಕಾಣಿಸಿಕೊಳ್ಳುತ್ತಿತ್ತು. ಆದರೆ ವಿಚಿತ್ರವೆಂದರೆ ಬೆಳಿಗ್ಗೆ ಆ ಕಾರಿನ ಯಾವುದೇ ಗುರುತು ಸಿಗುತ್ತಿರಲಿಲ್ಲ. ಹಳ್ಳಿಯವರು ಅದನ್ನು ಭೂತದ ಕಾರು ಎಂದು ಕರೆಯುತ್ತಿದ್ದರು. ಒಂದು ದಿನ ಪತ್ರಿಕೋದ್ಯಮ ವಿದ್ಯಾರ್ಥಿ ಆದಿತ್ಯ ತನ್ನ ಸ್ನೇಹಿತೆ ನಂದಿನಿಯೊಂದಿಗೆ ಈ ರಹಸ್ಯವನ್ನು ಬಯಲಿಗೆಳೆಯಲು ಹಳ್ಳಿಗೆ ಬಂದನು. ರಾತ್ರಿ 11 ಗಂಟೆಗೆ ಇಬ್ಬರೂ ರಸ್ತೆಯ ಪಕ್ಕದಲ್ಲಿ ಅಡಗಿ ಕುಳಿತರು. ಹಠಾತ್ತನೆ ದೂರದಲ್ಲಿ 2 ಹೆಡ್ಲೈಟುಗಳು ಹೊಳೆಯತೊಡಗಿದವು. ಕಪ್ಪು ಕಾರು ನಿಧಾನವಾಗಿ ಬಂದು ಹಳೆಯ ಗೋದಾಮಿನ ಮುಂದೆ ನಿಂತಿತು. ಅದರೊಳಗಿಂದ ಮುಖಕ್ಕೆ ಮಾಸ್ಕ್ ಹಾಕಿದ 3 ವ್ಯಕ್ತಿಗಳಿಳಿದರು. ಅವರು ಒಂದು ದೊಡ್ಡ ಪೆಟ್ಟಿಗೆಯನ್ನು ಗೋದಾಮಿನೊಳಗೆ ತೆಗೆದುಕೊಂಡು ಹೋದರು. ಆದಿತ್ಯ ತನ್ನ ಕ್ಯಾಮರಾದಲ್ಲಿ ಎಲ್ಲವನ್ನೂ ಚಿತ್ರೀಕರಿಸಿದನು. ಆದರೆ ಅಷ್ಟರಲ್ಲಿ ಕ್ಲಿಕ್! ಒಂದು ಒಣ ಕೊಂಬೆ ಅವನ ಕಾಲಿನ ಕೆಳಗೆ ಮುರಿಯಿತು. ಯಾರು ಅಲ್ಲಿ ಎಂದು ಒಬ್ಬ ಮಾಸ್ಕ್ ಧರಿಸಿದ ವ್ಯಕ್ತಿ ಕೂಗಿದ. ಆದಿತ್ಯ ಮತ್ತು ನಂದಿನಿ ಓಡತೊಡಗಿದರು. ಅವರ ಹಿಂದೆ ಕಾರು ವೇಗವಾಗಿ ಬರತೊಡಗಿತು. ಕಾಡಿನೊಳಗೆ ಓಡುತ್ತಿದ್ದಾಗ ಅವರಿಗೆ ಒಂದು ಹಳೆಯ ಕಲ್ಲಿನ ಗೋಡೆಯ ಹಿಂದೆ ಅಡಗಲು ಜಾಗ ಸಿಕ್ಕಿತು. ಕಾರು ಅವರ ಮುಂದೆ ಬಂದು ನಿಂತಿತು. ಕೆಲವು ಕ್ಷಣಗಳು ಸಂಪೂರ್ಣ ಮೌನ. ಆಮೇಲೆ ಕಾರು ನಿಧಾನವಾಗಿ ಹಿಂದಿರುಗಿ ಹೋಗಿಬಿಟ್ಟಿತು. ಮರುದಿನ ಆದಿತ್ಯ ತನ್ನ ವಿಡಿಯೋವನ್ನು ಪೊಲೀಸರಿಗೆ ನೀಡಿದನು. ತನಿಖೆಯಲ್ಲಿ ಆ ಗೋದಾಮಿನಲ್ಲಿ ಅಪರೂಪದ ಪುರಾತನ ವಸ್ತುಗಳನ್ನು ಕದಿದು ಅಕ್ರಮವಾಗಿ ಸಾಗಿಸುತ್ತಿದ್ದ ಕಳ್ಳರ ತಂಡ ಕಾರ್ಯನಿರ್ವಹಿಸುತ್ತಿರುವುದು ಪತ್ತೆಯಾಯಿತು. ಹಳ್ಳಿಯವರು ಭೂತದ ಕಾರು ಎಂದು ಭಯಪಟ್ಟಿದ್ದದ್ದು ವಾಸ್ತವದಲ್ಲಿ ಕಳ್ಳರ ಕುತಂತ್ರವಾಗಿತ್ತು. ಆ ತಂಡ ಬಂಧಿಸಲ್ಪಟ್ಟ ನಂತರ ಹಲವು ವರ್ಷಗಳ ರಹಸ್ಯಕ್ಕೂ ತೆರೆಬಿಟ್ಟು. ನೀತಿ: ಭಯ ಮತ್ತು ವದಂತಿಗಳು ಸತ್ಯವನ್ನ ಮರೆಮಾಚಬಹುದು. ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ಸತ್ಯವನ್ನ